ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಇವತ್ತು ಸೊಪ್ಪು ಮತ್ತು ಹೆಸರುಗಳನ್ನ ಯೂಸ್ ಮಾಡಿಕೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡಿದ್ದೆ. ಆಲ್ರೆಡಿ ನೀರು ಕುದೀತಾ ಇತ್ತು. ನಾನೊಂದು 2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿ ಅದನ್ನು ಕುದೀಲಿಕ್ಕೆ ಇಟ್ಟಿದ್ದೆ. ಇವಾಗ ಹೆಸರುಕಾಳು 1 ಕಪ್ ತೊಗೊಂಡಿದ್ದೆ. ಅದನ್ನು ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ಕುಕ್ಕರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಇದು ಹೊಲದ ಸೊಪ್ಪು ಆಯಿತಾ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಮಾರ್ನಿಂಗ್ ಟೈಮ್ ಹೋದರೆ ಫ್ರೆಶ್ ಆಗಿರುವಂಥ ಈ ಥರ ಸೊಪ್ಪೆಲ್ಲ ಸಿಗುತ್ತೆ. ಒಂದೆಲ್ಗ ಸೊಪ್ಪು ಮತ್ತು ಒಂದೆಲ್ಗ ಸೊಪ್ಪು ಅಂತೂ ನಮ್ಮನೆ ಎಲ್ಲರಿಗೂ ಫೇವ್ರೇಟ್ ಆಯಿತಾ. ಇದು ಎಲ್ಲ ಮಿಕ್ಸ್ಡ್ ಸೊಪ್ಪಿತ್ತು, ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದಿದ್ದೆ. ನಾನು 2 ಗುಡ್ಡೆಯಷ್ಟು ತೊಗೊಂಡು ಬಂದಿದ್ದೆ. ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಆಯಿತಾ. ಇದು ಹಾಗೇ ಮಾಡಿದ್ರು, ಮಸಾಲೆ ಹಾಕಿ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಈ ಥರ ಬಸ್ಸಾರು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೂ ಸ್ವಲ್ಪ ನೀರು ಹಾಕಿ ನಾನಿವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 1-2 ವಿಷಲ್ ಕೂಗಿಸ್ಕೊಬೇಕಾಗುತ್ತೆ. ನಾನಿವಾಗ ಪಕ್ಕದಲ್ಲಿ ಮಸಾಲೆನ ಹುರ್ಕೊಬೇಕಾಗುತ್ತೆ. ಅಂದರೆ ಸಾಂಬಾರಿಗೆ ಮಸಾಲೆ ಬೇಕಾಗುತ್ತಲ್ವ, ಸೊ ಹಾಗಾಗಿ ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋದು, ಇಷ್ಟನ್ನು ಕೂಡ ಹುರ್ಕೊಬೇಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ನ ಕೂಡ ಹಾಕ್ಕೊತಾ ಇದ್ದೀನಿ. ಇದು 1-2 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ನಾನು 1 ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಹುಣಸೆಹಣ್ಣು ಅಂದರೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1 ಫುಲ್ ಬೆಳ್ಳುಳ್ಳಿ, ಹಾಗೆಯೇ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕಿ ನೀಟಾಗಿ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಇವಾಗ ಆಗಿದೆ. ಇದನ್ನು ನಾನಿವಾಗ ಒಂದು ಜಾರನ್ನ ತೊಗೋತಾ ಇದ್ದೀನಿ. ಆ ಜಾರ್ ಒಳಗಡೆ ಕಂಪ್ಲೀಟ್ಲಿ ಕೂಲ್ ಆದಮೇಲೆ ನಾನು ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಈ ಜಾರಿಗೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ನಾನಿವಾಗ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅಂದರೆ ಖಾರದ ಪುಡಿ ನೀವು ರುಚಿಗೆ ನೋಡಿ ಹಾಕ್ಕೊಳ್ಳಿ ಆಯಿತಾ. ನಮ್ಮ ರುಚಿಗೆ ನೋಡಿ ಮತ್ತು ಖಾರದ ಮೆಜರ್ಮೆಂಟ್ನ ನೋಡಿ, ನಿಮ್ಮನೆ ಖಾರ ಜಾಸ್ತಿ ತಿಂದರೆ ನೀವು ಜಾಸ್ತಿ ಖಾರದ ಪುಡಿನ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಅಂತ ಅಂದರೆ ಎಲ್ಲ ಮಿಕ್ಸ್ ಇರುತ್ತಲ್ಲ, ಅದು ಸಾಂಬಾರು ಪುಡಿನ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಕೂಡ ಆ್ಯಡ್ ಮಾಡಿ ರುಬ್ಕೊಬೇಕಾಗುತ್ತೆ. ಈಗ ರುಬ್ಬಿರೋ ಮಿಶ್ರಣ ಹೇಗಾಗಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ರುಬ್ಕೊಂಡಿರೋವಂಥ ಮಿಶ್ರಣ ಈ ಥರ ಬಂದಿದೆ. ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ. ಹಾಗೆ ನಾನಿವಾಗ ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಆದಮೇಲೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಬೇಕಾಗತ್ತೆ. 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಕೂಡ ಹಾಕ್ಕೊಳ್ಳಿ. ಇದು 1-2 ನಿಮಿಷ ನೀಟಾಗಿ ಫ್ರೈ ಆಗಬೇಕು. ಈ ಫ್ರೈ ಆಗಿರೋದು ಆದಮೇಲೆ ಸಾಂಬಾರಿಗೆ ಆ್ಯಡ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಒಗ್ಗರಣೆ. ಸೊ ಹಾಗಾಗಿ ನಾನಿಲ್ಲಿ ಲಾಸ್ಟಿಗೆ ಒಗ್ಗರಣೆ ಕೊಟ್ಟರು ಪರವಾಗಿಲ್ಲ, ನಾನಿಲ್ಲಿ ಮೊದಲೇ ಹಾಕ್ಕೊಂಬಿಡ್ತಾ ಇದ್ದೀನಿ. ಸೊ ಇದು ನೀಟಾಗಿ ಫ್ರೈ ಆಗಲಿ, 1-2 ಮಿನಿಟ್ಸ್ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಹಾಗೆಯೇ ಇದಾದಮೇಲೆ ಸ್ವಲ್ಪ ಇಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕಂಪ್ಲೀಟ್ಲಿ ರೆಡಿಯಾಗಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲೆ, ಅದನ್ನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಯಿತಾ. ಜಾರೊಳಗಡೆ ಮಸಾಲೆ ಎಲ್ಲ ಹಾಗೆ ಇರುತ್ತೆ, ಆ ಜಾರೊಳಗಡೆ ನೀರು ಹಾಕ್ಕೊಂಡು ಅದರಲ್ಲಿರುವಂಥ ಮಸಾಲೆನ ಕೂಡ ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಸಾಂಬಾರು ಕೂಡ ಕಂಪ್ಲೀಟ್ಲಿ ರೆಡಿಯಾಗೋ ಸ್ಟೇಜಿಗೆ ಬಂದಿದೆ. ಸ್ವಲ್ಪ ಕುದೀತಾ ಇರಲಿ. ಅಷ್ಟರೊಳಗೆ ನಾನಿಲ್ಲಿ ಸೊಪ್ಪು ಮತ್ತು ಹೆಸರುಕಾಳು ಬೇಯಲಿಕ್ಕೆ ಇಟ್ಟಿದ್ದೆ ಅಲ್ವಾ, ಅದನ್ನು ಶೋಧಿಸ್ಕೊತಾ ಇದ್ದೀನಿ. ಕಾಳು ಮತ್ತು ಸೊಪ್ಪು 2 ಕೂಡ ನೀಟಾಗಿ ಬೆಂದಿತ್ತು. ಇದನ್ನು ನಾನಿವಾಗ ರಸ ಎಷ್ಟು ಸಿಕ್ಕಿದೆ ಅದರಿಂದ ತೋರಿಸ್ತೀನಿ ಬನ್ನಿ. ಇಷ್ಟೇ ರಸ ಸಿಕ್ಕಿರೋದು ನನಗೆ. ಅದರಲ್ಲಿ ನೋಡೋಣ ಈಗ ಸಾಂಬಾರಿಗೆ ಹಾಕಿದ್ರೆ ಎಷ್ಟು ಆಗುತ್ತೆ ಅಂತ ಹೇಳಿ. ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರಲ್ವಾ, ಹಾಗಾಗಿ ಸೊ ಅದು ಕೂಡ ಕುದೀತಾ ಬಂತು. ಮಸಾಲೆ ಕೂಡ ಅದರೊಳಗಡೆ ನಾನು ಇವಾಗ ಬೇಯಿಸಿ ಇಟ್ಕೊಂಡಿದ್ದಂತಹ ಸೊಪ್ಪಿನ ರಸನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟ್ಲಿ ರೆಡಿಯಾಗಿದೆ ಸಾಂಬಾರು. ಇವಾಗ ಇದು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ಹಾಗೆ ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ನೀವು ಖಾರದ ಪುಡಿನ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಕೂಡ ಕಮ್ಮಿ ಆಗಿತ್ತು ಆಯಿತಾ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೋಡ್ಕೊಂಡು ಉಪ್ಪನ್ನು ಹಾಕೊಳ್ಳಿ ಆಯಿತಾ. ಜಾಸ್ತಿ ಉಪ್ಪೆಲ್ಲ ಹಾಕೊಳ್ಳೋಕೆ ಹೋಗ್ಬೇಡಿ, ಜಾಸ್ತಿ ಉಪ್ಪು ತಿನ್ನಬಾರ್ದು. ನಾನು ಹಾಗಾಗಿ ಸ್ವಲ್ಪ ಉಪ್ಪನ್ನು ಯಾವಾಗಲೂ ಕಮ್ಮಿನೇ ಹಾಕ್ಕೊತೀನಿ. ಹಾಗಾಗಿ ನೋಡಿ, ಈಗ ಸಾಂಬಾರು ಕೂಡ ಫುಲ್ ಕಂಪ್ಲೀಟ್ಲಿ ರೆಡಿಯಾಗಿಬಿಟ್ಟಿದೆ. ಇದ್ರ ಜೊತೆಗೆ ಮುದ್ದೆ ಇಲ್ಲದೆ ಹೋದರೆ ಆಗುತ್ತಾ ಹೇಳಿ, ಇದ್ರ ಜೊತೆಗೆ ಮುದ್ದೆ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೆ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ. ಇವಾಗ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಕೂಡ ರೆಡಿ ಆಯಿತು. ಇದ್ರ ಜೊತೆಗೆ ಇವಾಗ
ಮುದ್ದೆ ಸರ್ವ್ ಮಾಡಿದ್ರೆ ಸಖತ್ತಾಗಿರುತ್ತಲ್ವ. ಸೊ ಇವತ್ತಂತೂ ನಾನೇ ಫಸ್ಟು ಊಟ ಮಾಡೋದು, ಯಾಕೆಂದರೆ ಸಾಂಬಾರು ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಅನಿಸಿತ್ತು. ಯಾರೆಲ್ಲ ಈ ಥರ ಸಾಂಬಾರನ್ನ ಮಾಡಿರ್ತೀರ ಅಂದ್ಕೊಳ್ತೀನಿ. ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಾನಿವಾಗ ಮುದ್ದೆ ಮತ್ತು ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯದ ಜೊತೆ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ಯಾರಿಗೆಲ್ಲ ಈ ಊಟ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಹಾಕ್ಸಲಿ. ಕಮೆಂಟ್ ಹಾಕಿ. ಧನ್ಯವಾದಗಳು.